ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನಿಫ್ಟಿ ಐ ಟಿ ಇಂಡೆಕ್ಸ್ ಅಪ್ 1.7% ಟುಡೇ. ಇವತ್ತು ಐ ಟಿ ಶೇರ್ಸ್ ಎಲ್ಲ ಸ್ವಲ್ಪ ರಿಕವರಿ ಆಯಿತು. ಯಾಕಂದರೆ ಇನ್ಫೋಸಿಸ್ ಕಂಪ್ನಿಯವರು ಅನೌನ್ಸ್ ಮಾಡಿದರು, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ ಆಂಟ್ರೋಪಿಕ್ ಕಂಪ್ನಿ ಜೊತೆಗೆ ಟು ಡೆಲಿವರ್ ಅಡ್ವಾನ್ಸ್ಡ್ ಎಂಟರ್ಪ್ರೈಸ್ AI ಸೊಲ್ಯೂಷನ್ಸ್ ಟು ಕಂಪ್ನೀಸ್ ಇನ್ ವೇರಿಯಸ್ ಸೆಕ್ಟರ್ಸ್ ಸಚ್ ಎಸ್ ಟೆಲಿಕಮ್ಯುನಿಕೇಷನ್ಸ್, ಫೈನಾನ್ಷಿಯಲ್ ಸರ್ವಿಸಸ್, ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸಾಫ್ಟ್ವೇರ್ ಡೆವಲಪ್ಮೆಂಟು. ರೀಸೆಂಟಾಗಿ ನಿಮಗೆ ಗೊತ್ತಿದ್ದಾಗೆ ಐ ಟಿ ಸ್ಟಾಕ್ಸ್ ಎಲ್ಲ ಆಲ್ಮೋಸ್ಟು 10-15% ಡೌನ್ ಆಗಿತ್ತು ಲಾಸ್ಟ್ ಫ್ಯೂ ಡೇಸಲ್ಲಿ. ಯಾಕಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅವರ ಒಂದು ಬಿಸ್ನೆಸ್ಸನ್ನು ಇಂಪ್ಯಾಕ್ಟ್ ಮಾಡುತ್ತಾ ಅಂತ ಒಂದು ಭಯ ಇತ್ತು. ನಿಫ್ಟಿ ಐ ಟಿ ಇಂಡೆಕ್ಸ್ ಇವತ್ತು ಅದಕ್ಕೋಸ್ಕರನೇ 1.7% ಮೇಲೆ ಹೋಯಿತು. ನ್ಯೂಸ್ ನಂಬರ್ 2, ಅದಾನಿ ಎಂಟರ್ಪ್ರೈಸಸ್ ಟು ಇನ್ವೆಸ್ಟ್ 9 lakh crores ಇನ್ AI ರೆಡಿ ಡೇಟಾ ಸೆಂಟರ್ಸ್. ಅದಾನಿ ಎಂಟರ್ಪ್ರೈಸಸ್ ಅವರು ಇವತ್ತು ಅನೌನ್ಸ್ ಮಾಡಿದರು, $100 billion ಅಥವಾ 9 ಲಕ್ಷ ಕೋಟಿ ಅಪ್ರಾಕ್ಸಿಮೇಟ್ಲಿ ಸ್ಪೆಂಡ್ ಮಾಡ್ತಾರೆ ಅಥವಾ ಇನ್ವೆಸ್ಟ್ ಮಾಡ್ತಾರೆ ಟು ಬಿಲ್ಡ್ ರಿನ್ಯೂಯಬಲ್ ಎನರ್ಜಿ ಪವರ್ಡ್ AI ರೆಡಿ ಡೇಟಾ ಸೆಂಟರ್ಸ್ ಬೈ 2035 ಅಂತ. ಈ ಸ್ಟಾಕು ಅದಕ್ಕೋಸ್ಕರನೇ ಇವತ್ತು ಒನ್ ಆಫ್ ದ ಹೈಯೆಸ್ಟ್ ಗೇನರ್ಸ್ ಆಗಿತ್ತು ನಿಫ್ಟಿ 50 ಇಂಡೆಕ್ಸಲ್ಲಿ. ಅಕ್ಟೋಬರಲ್ಲಿ 2025 ಗೂಗಲ್ ಅನೌನ್ಸ್ ಮಾಡಿದರು $15 billion 5 ವರ್ಷದಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ AI ಡೇಟಾ ಸೆಂಟರ್ನ ರೆಡಿ ಮಾಡಲಿಕ್ಕೆ ಆಂಧ್ರ ಪ್ರದೇಶಲ್ಲಿ. ಅದು ಅವರ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ. ನ್ಯೂಸ್ ನಂಬರ್ 3, ಮಾರುತಿ ರಿಲೀಸಸ್ ಎಲೆಕ್ಟ್ರಿಕ್ ಕಾರ್. ಮಾರುತಿ ಸುಜುಕಿ ಅನೌನ್ಸ್ ಮಾಡಿದ್ದಾರೆ ಅವ್ರ ಎಲೆಕ್ಟ್ರಿಕ್ ಕಾರು ವಿಟಾರಾ SUVನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ. ಹಾಗೂ ಅದರದ್ದು ಪ್ರೈಸು 11 ಲಕ್ಷ ರೂಪಾಯಿ ಇರುತ್ತೆ. ಹಾಗೂ ಬ್ಯಾಟ್ರಿ ಪ್ರೈಸು 3.99 rupees per ಕಿಲೋಮೀಟರು. ಅಂದರೆ ನೀವು ಕಾರ್ ತೊಗೊಂಡ್ಮೇಲೆ ಬ್ಯಾಟ್ರಿಗೆ ಅದು ಪರ್ ಕಿಲೋಮೀಟರ್ ಬೇಸಿಸ್ ಆಗಿ ಚಾರ್ಜ್ ಮಾಡ್ತಾರೆ. ಯಾಕಂದರೆ ಕಾರ್ ಜೊತೆಗೆ ಬ್ಯಾಟ್ರಿ ಅಂತ ಪ್ರೊವೈಡ್ ಮಾಡಿದರೆ ಕಾರ್ ಕಾಸ್ಟ್ ಜಾಸ್ತಿ ಆಗ್ತಾಯಿತ್ತು. ಮಾರುತಿ ಆಗಸ್ಟ್ 2025 13,000 ಯೂನಿಟು ವಿಟಾರಾದು ಆಲ್ರೆಡಿ 28 ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಹಾಗೂ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡಿದ್ದು ಇನ್ ಕೊಲಾಬ್ರೇಷನ್ ವಿತ್ ಸುಜುಕಿ ಮೋಟರ್ಸು, ಜಪಾನ್ ಅವ್ರದ್ದು ಅವರ ಪೇರೆಂಟ್ ಕಂಪ್ನಿ, ಹಾಗೂ ಪಾರ್ಟ್ನರ್ಶಿಪ್ ವಿತ್ ಟೊಯೋಟಾ ಕಂಪ್ನಿ ಇಂಡಿಯಾದಲ್ಲಿ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇನ್ಫೋಸಿಸ್ ಅವರು ಅನೌನ್ಸ್ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವಿಸಸ್ ಅಂತ ಅವರ ಟೋಟಲ್ ರೆವೆನ್ಯೂಲಿ 5.5% ಡಿಸೆಂಬರ್ ಕ್ವಾರ್ಟರಲ್ಲಿ ಬಂದಿತ್ತು. ಇದು ಫಸ್ಟ್ ಟೈಮು ಈ ಥರ ಕಂಪ್ನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಸ್ನೆಸ್ನಿಂದ ಎಷ್ಟು ದುಡ್ಡು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೂ ಮುಂಚೆ ಅವರ CEO ಕೆಲವು ತಿಂಗಳ ಹಿಂದೆ ಹೇಳಿದರು 4,600 AI ಪ್ರಾಜೆಕ್ಟ್ಸನ್ನು ಸದ್ಯಕ್ಕೆ ರನ್ ಮಾಡ್ತಾ ಇದ್ದಾರೆ. ಹಾಗೂ ಮೋರ್ ದೆನ್ 500 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏಜೆಂಟ್ಸನ್ನು ಅವರು ಬಿಲ್ಡ್ ಮಾಡಿದ್ದಾರೆ ಅಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 43 ಪಾಯಿಂಟ್ಸ್ ಅಪ್ಪು 25,725 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 174 ಪಾಯಿಂಟ್ಸ್ ಅಪ್ಪು 83,451 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎಂಟರ್ಪ್ರೈಸಸ್ 2.67% ಅಪ್ಪು, ITC 2.36% ಅಪ್ಪು, BEL 2.02% ಅಪ್ಪು. ಟಾಪ್ ಲೂಸರ್ಸು ಹಿಂಡಾಲ್ಕೋ 1.91% ಡೌನು, ಇಟರ್ನಲ್ 1.78% ಡೌನು, ಟ್ರೆಂಟ್ 1.36% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬ್ಯಾಂಕ್ ಆಫ್ ಬರೋಡಾ 3.66% ಅಪ್ಪು, PNB 3.52% ಅಪ್ಪು, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 2.67% ಅಪ್ಪು. ಟಾಪ್ ಲೂಸರ್ಸು ಹಿಂದೂಸ್ತಾನ್ ಜಿಂಕ್ 2.19% ಡೌನು, ವೇದಾಂತ 1.71% ಡೌನು, ಟಾಟಾ ಪವರ್ 0.97% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1820 ಸ್ಟಾಕ್ಸು, ಕಮ್ಮಿಯಾಗಿದ್ದು 1092 ಸ್ಟಾಕು. ಸೊ 63% ಅಪ್ಪು, 37% ಡೌನು. ಪಾಯಿಂಟ್ ನಂಬರ್ 5, ಯಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. FIIs ನಿನ್ನೆ 972 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,667 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,420 per ಗ್ರಾಮು, ಸಿಲ್ವರ್ 260 rupees per ಗ್ರಾಮು. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $90.68 ರೂಪೀಸ್, ಒಂದು ಯೂರೋ 107.42 ರೂಪಾಯಿ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. L&T 52-week ಹೈ 4,287, ಕ್ಲೋಸಿಂಗ್ ಪ್ರೈಸ್ 4,280. SBI 1,225 52-week ಹೈಯು, ಕ್ಲೋಸಿಂಗು 1,213. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಓಲಾ ಎಲೆಕ್ಟ್ರಿಕ್ 52-week ಲೋ 27.36, ಕ್ಲೋಸಿಂಗ್ 27.98. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ ಇವತ್ತು ರಜೆ. ಜಾಪನೀಸ್ ಮಾರ್ಕೆಟ್ಸ್ 0.75% ಡೌನು, ಜರ್ಮನಿ 0.24% ಅಪ್ಪು, ಫ್ರಾನ್ಸ್ 0.12% ಡೌನು, UK 0.1% ಅಪ್ಪು. ಹಾಗೂ ನ್ಯಾಸ್ಡ್ಯಾಕಿಗೂ ನಿನ್ನೆ ರಜೆ ಆಗಿತ್ತು.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.